ಹಿಡಿಗೆ ಸಿದ್ರೆ ಮನೆ ನೋಡ್ಲಿ ಮೈಂಡ್ 100 ಲೋಡ್ ಇರ್ತೀವಿ ಅಣ್ಣ. 100 ಲೋಡ್ ಅಂದ್ರೆ ಟ್ರ್ಯಾಕ್ಟರ್ ಲೋಡ್ ಇದ್ರಿ ನೀವು? ಇದು 8 ರೂಪಾಯಿ ಕೊಂಡು ಕೊಟ್ಟಿವಿ ಅಣ್ಣ ಅವ್ರಿಗೆ. ದಾಯ ಅಣ್ಣ ಇದು ಹೊಲ ಉದ್ದ ಇರೋದ್ರಿಂದ 6 8 ಇಟ್ಟಿದೀವಿ ನಾವು. ಹಲೋ ವೀಕ್ಷಕರೇ, ಖುಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನಿಲ್ಲಿ ಇವತ್ತು ಒಂದು ಹೊಲದಲ್ಲಿ ಅಡಿಕೆ ಹಚ್ಚಕಚ್ಚಿದ್ರೆ ಹೊಸದಾಗಿ ಎರಿನಲ್ದಾಗ. ಅವರು ಹೊಸದಾಗಿ ಹಚ್ಚೋರು ಅವ್ರು ಯಾವ ರೀತಿಯಾಗಿ ಭೂಮಿನ ಆದ ಮಾಡ್ಕೊಂಡ್ರೆ, ಅವ್ರು ಯಾವ ಮೆಥಡ್ ಅಲ್ಲಿ ಹಚ್ಚಿದಾರೆ ಅದನ್ನ ನಿಮಗೊಂದು ಉಪಯುಕ್ತ ಮಾಹಿತಿ ಆಗ್ಬಹುದು ಇದು. ಯಾಕಂದ್ರೆ ಈಗ ಪ್ರತಿಯೊಬ್ಬ ರೈತರು ಅವ್ರದವ್ರದಾದ ಒಂದು ಮೆಥಡ್ ಅಲ್ಲಿ ಹಚ್ತಿರ್ತಾರೆ ಅಡಿಕೆನ. ಇದು ನಿಮಗೆ ಇಡ್ಸಿದ್ರೆ ಈ ಒಂದು ಮೆಥಡ್ ಅಲ್ಲಿ ನೀವು ಹಚ್ಚಕ್ ಪ್ರಯತ್ನ ಪಡ್ಬೋದು. ಯಾಕಂದ್ರೆ ಇದು ಈ ಒಂದು ಇದು ಎರಿನೆಲ್ದಾಗ ಸೂಕ್ತ. ಇವ್ರು ಹಚ್ಚಿರೋ ಒಂದು ರೂಟ್ ಅಲ್ಲಿ ಹಚ್ಚಿದ್ರೆ ನಾವು ಎರಿನೆಲ್ದಾಗ ಒಳ್ಳೆ ಚೆನ್ನಾಗಿ ಬದುಕಬಹುದು. ಸಸಿಗಳು ಮುಂದೆ ಯಾವ್ದೇ ತೊಂದ್ರೆ ಹಾನಿಗೆ ಒಳಗಾಗದಂಗ ಇದು ಕಾಪಾಡ್ತೈತೆ ಅನ್ನೋ ಒಂದು ಉದ್ದೇಶದಿಂದ ನಾನು ತೋರ್ಸ್ಬೇಕು ಅನ್ನಿಸ್ತೆ. ಇವ್ರ ಹಚ್ಚಿರತಕ್ಕಂಥ ಮೆಥಡ್ ಅಲ್ಲಿ ಅದನ್ನ ನಾನು ಅವ್ರ ರೈತರ ಬಾಯಲ್ಲಿ ಅವ್ರು ಏನೇನ್ ಮಾಡಿದ್ರು ಏನೇನೆಲ್ಲ ಈ ಭೂಮಿಗೆ ಏನೆಲ್ಲ ಹದ ಮಾಡ್ಕೊಂಡು ಹಚ್ಚಿದಾರೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳ್ತೀವಿ. ಕಾಣೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ದು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ವೀಕ್ಷಕರಿಗೆ. ನಮ್ದು ಅಲ್ವೋಗಲ್ ಅಂತ ಅಣ್ಣ, ವಿಜಯನಗರ ಜಿಲ್ಲೆ ಹತ್ಮಳಿ ತಾಲೂಕು. ಅಡಿಕೆ ಹಾಕಿದವಣ ನಾವು. ನಿಮ್ಮ ಹೆಸರು? ನಾಗರಾಜ್ ಅಣ್ಣ. ನಾಗರಾಜ್. ಈ ಅಡಿಕೆ ಹಾಕಿದಿರಲ್ಲ, ಇದಕ್ಕೆ ಮೊದಲ ಈ ಭೂಮಿನ ಯಾವ ರೀತಿಯಾಗಿ ಆದ ಮಾಡ್ಕೊಂಡ್ರಿ? ಫಸ್ಟ್ ನೆಗ್ಲಿ ಹೊಡಿಸಿದವಣ. ಫಸ್ಟ್ ಎಲ್ಲ ನೆಗ್ಲಿ ಹೊಡಿಸಿ ಆ ನಂತರ ಒಂದ್ 4 ತಿಂಗಳು ಕಾಯ್ಲಿಕ್ ಬಿಟ್ವಿ. ಕಾಯ್ಲಿಕ್ ಬಿಟ್ಟು ಮತ್ತೆ ಕೆಮ್ಮಣ್ಣು ಹೊಡಿಸಿದ್ವಿ ಒಂದು 100 ಟ್ರಿಪ್. ಕೆಮ್ಮಣ್ಣು 100 ಟ್ರಿಪ್ ಹೊಡಿಸಿ ಮತ್ತೆ ಅದರ ನಂತರ ಮತ್ತೆ 2 ಡೋಜರ್ ತಂದು ಅಳಿಸಿ ಮತ್ತೆ ಬಲ್ಡ್ರಮ್ ಹೊಡಿದ್ವಿ. ಮತ್ತೆ ಬಲ್ಡ್ರಮ್ ಹೊಡೆದು ಮತ್ತೆ ಕಂಟೆಮೀಟರ್ ಹೊಡಿದ್ವಿ. ಕಂಟೆಮೀಟರ್ ಹೊಡೆದು ಮತ್ತೆ ಈ ತಿಪ್ಪೆ ಗೊಬ್ಬರ ತಂದು ಒಂದು 4 ಲೋಡು ಹಳ್ಳಿದ್ವಿ. ಗುಣಿಗೆ ಹಾಕಿದ್ವಿ. ಅದನ್ನ ಗುಣಿಗೆಲ್ಲ ಹಾಕಿ ಆ ನಂತರ ಸಸಿ ಹಚ್ಚಿದ್ವಿ. ಈ ಸಸಿ ಹಚ್ಬೇಕಾದ್ರೆ ಯಾವ ಮೆಥಡ್ ಅಲ್ಲಿ ಹಚ್ಚಿದ್ರಿ ನೀವು? ಈಗ ಟ್ರ್ಯಾಕ್ಟರ್ ಇಂದ ಡಿಗ್ಗರ್ ಹೊಡಿಸಿ ಆ ಮೆಥಡ್ ಅಲ್ಲಿ ಹಚ್ಚಿದ್ರ ಅಥವಾ ಈ ಚಮ್ ಗುಣಿ ತೆಗಿತಾರಲ್ಲ ಮನುಷ್ಯರ? ಲೇಬರ್ ಕೆಲಸ ಇದು. ಚಮ್ ಗುಣಿ ಲೆಕ್ಕದಲ್ಲಿ ತೆಗ್ಸಿದ್ವಿ. ಅದಕ್ಕೆ ಒಂದೊಂದು ಪುಟ್ಟಿ ಅಷ್ಟು ಅರ್ಧ ಪುಟ್ಟಿ ಅಷ್ಟು ಸಗಣಿ ಗೊಬ್ಬರ ತೆಳಗ್ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಆ ನಂತರ ಸಸಿ ಇಟ್ಟಿದ್ವಿ. ಯಾಕೆ ಈ ಟ್ರ್ಯಾಕ್ಟರ್ ಇಂದ ಡಿಗರ್ ಯಾಕೆ ಕೊಡಿಸ್ಲಿಲ್ಲ ನೀವು? ಅದು ಚೆನ್ನಾಗ್ ಅಂತಾರಲ್ಲ. ಇಲ್ಲ ಅಣ್ಣ, ಅದಕ್ಕೆ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೆಂಗೆ? ಅದು ಏನು ಡ್ರಿಲ್ಲಿಂಗ್ ಆಗಿರೋದಲ್ಲ ಅಲ್ಲಿವರೆಗೆ ಅಷ್ಟ ಅದ್ರ ಕೆಪಾಸಿಟಿ ಇರ್ತದೆ ಬೆಳೆಯೋದು. ಆ ನಂತರ ಮತ್ತೆ ಬೆಳವಣಿಗೆ ಆದ್ಮ್ಯಾಗ ಅಲ್ಲಿ ಮತ್ತೆ ಅದಕ್ಕೆ ಕುತ್ತಿಗೆ ಚಿಕ್ಕದಾಗ ಆಗತ್ತೆ. ಒಳ್ಳೆ ಇಕ್ಕಟ್ ಆಗತ್ತೆ. ಭೂಮಿ ಬೇರ್ಗಳಿಗೆ ಜಾಗ ಸಿಗಲ್ಲ. ಇದಾದ್ರ ಈ ಸಸಿಗೆ ಈ ಚಮ್ಗುಣಿಗೆ ಕರೆಕ್ಟ್ ಐತಿ. ಅದ ಈಗ್ಲಿದ್ದನು ಅದ್ರದ್ದು ಏನೈತಿ ಆ ಕೆಲಸ ಅದು ಮಡಿಕೆತನ ಬಂದ್ಬಿಡ್ತೈತಿ. ಈಗ್ಲಿದ್ದ ಅದು ಡಿಜರ್ ಏನಾಗತಿ, ಅದು ಎಲ್ಲಿ ಫ್ರೀ ಸಿಕ್ಕಿರ್ತೈತಿ ಅಲ್ಲಿ ಅಷ್ಟ ಕೆಲಸ ಮಾಡ್ತೈತಿ. ಅದು ಯಾಕ ಟ್ರ್ಯಾಕ್ಟರ್ ಡಿಗರ್ ಇಂದ ಭೂಮಿ ಕೊರತಿದೆ ಗಟ್ಟಿ ಆಕತಿ. ಅದು ಬೇರು ಆಳವಾಗಿ ಹೋಗಲ್ಲ. ಮತ್ತೆ ಸೈಡ್ಗೆಲ್ಲ ಗೋಡೆ ಎಲ್ಲ ತಿಕ್ಕಾಕತಿ ಅಲ್ಲ, ಸೈಡ್ ಎಲ್ಲ ತಿಕ್ತಲ್ಲ. ಹಂಗಾಗಿ ಅವು ದೊಡ್ಡ ಸಸಿಗೆ ಪಾಡದ. ಸಣ್ಣ ಪುಟ್ಟ ಬೇರ್ಗಳು ಹಿಂಗ ತಡೆ ಹಳ್ಳಿಕಾಳಕ್ ಅದು ತೊಂದ್ರೆ ಮಾಡ್ತಾರೆ. ಈಗ ಇದು ಚಂಬುಣಿಗೆ ಈ ಸಸಿಗೆ ಚೆನ್ನಾಗಿದೆ. ಇದು ಕರೆಕ್ಟ್ ಇದೆ ಎಲ್ಲ ಒಳ್ಳೆ. ಮತ್ತೆ ಏನ್ ತೊಂದ್ರೆ ಆಗ್ಬೋದು ಅದರಿಂದ ಈಗ ಹಚ್ಚೋದ್ರಿಂದ? ಆ ತರ ಡಿಗರ್ ಹಚ್ಚೋದ್ರಿಂದ ನಿಮಗೆ ಗೊತ್ತಿರಂಗ. ಯಾಕಂದ್ರೆ ನೀವು ಈ ಚಂಬುಣಿ ತೆಗ್ಸಿ ಹಚ್ಚಿದಿರಲ್ಲ, ಅದು ಒಂದು ಕಾರಣದಿಂದ ಮತ್ತೆ ಏನ್ರ ಸಸಿ ಏನ್ರ ಮುಂದ ತೊಂದ್ರೆ ಆಗತ್ತೆ? ಮುಂದೆ ತೊಂದ್ರೆನ ಆಗ್ಬೋದ. ಈಗ ಇಲ್ಲಿ ಪಕ್ಕದಲ್ಲಿ ಹಚ್ಚಿದ್ರ ಅವ್ರ ಚಂಬುಣಿ ಹಚ್ಚಿದವು ಏನಾಗಿಲ್ಲ. ಡಿಗ್ಗರ್ ತಂದು ಹೊಡೆದವು. ಅದು ಮೊನ್ನೆ ಗಾಳಿಗೆ ಪಲ್ಟೆ ಒಂದು ಸುಮಾರು ಮರಗಳು ಬಿದ್ದಿದವು. ಇವು ಚಂಬುಣಿ ಹಚ್ಚಿದ ಒಂದ್ ಮರನ ಬಿದ್ದಲ್ಲ. ಅದು ಏನಪ್ಪ ಸಮಸ್ಯೆ ಅಂದ್ರ, ಈಗ ನಾವು ಸಣ್ಣ ಸಸಿನ ಹಚ್ಚಿರ್ತಾವಲ್ಲ, ಅದು ಈಗ್ಲಿದ್ದಾನ ಅದಕ್ಕೆ ಕರೆಕ್ಟ್ ಆಗಿ ಆ ನೆಲಕ್ಕೆ ಅದಕ್ಕೆ ಸಟ್ ಹಾಕಿ ಅಂತ ಬೆಳವಣಿಗೆ ಬರ್ತೈತಿ ಒಳ್ಳೆ. ಈಗ ಡಿಗರಿಂದ ಅದ ಸಮಸ್ಯೆ ಏನು, ಅದ್ ಎಷ್ಟು ಫ್ರೀ ಸಿಕ್ಕಿರುತ್ತೆ ಅಲ್ಲಿವರೆಗೆ ಒಳ್ಳೆ ಚೆನ್ನಾಗಿ ಬೆಳೀತಿದೆ. 1 ವರ್ಷ 2 ವರ್ಷ ಚೆನ್ನಾಗಿ ಬೆಳೀತಿದೆ. ಆ ನಂತರ ಮತ್ತೆ ಇದು ಸಮಸ್ಯೆ, ಮತ್ತೆ ಹೊಸದೆಲ್ಲ ಸೆಟ್ ಆಗ್ಬೇಕದ. ಒಂದ್ 2-3 ವರ್ಷದ ನಂತರ ಅದು ಆಮೇಲೆ ಮತ್ತೆ ಹಂಗ ನಿಧಾನಕ್ಕೆ ಮತ್ತೆ ಹೊಸದೆಲ್ಲ ಸೆಟ್ ಆಗ್ಬೇಕದ. ಇದು ಏನಲ್ಲ, ಈಗಿದ್ದನ ಈ ನೆಲಕ್ಕ ಈ ವಾತಾವರಣಕ್ಕೆ ಸೆಟ್ ಬರ್ತೈತೆ. ಆ ಉದ್ದೇಶಕ್ಕೋಸ್ಕರ ನಾವು ಚಂಬುಣಿ ಮಾಡಿದ್ವಿ. ನಾವು ಈ ಸಸಿ ಎಲ್ಲಿಂದ ತಂದ್ರಿ? ಸಸಿ ಕುಂದಾಪುರ. ಯಾಕೆ ಇಲ್ಲಿ ಯಾವಲ್ಲಿ ಸಿಗ್ಲಿಲ್ಲ? ಇಲ್ಲೆಲ್ಲ ಸಿಗ್ಲಿಲ್ಲ, ಲೋಕಲ್ ಸಿಗ್ಲಿಲ್ಲ. ವಿಪರೀತ ರೇಟ್ ಹೇಳಿದ್ರ. ಸುಮಾರು 1 ವರ್ಷದ ಗಿಡ 120 130 ಎಲ್ಲ ಹೇಳಿದ್ರ. ಹಾಗಾಗಿ ನಾವು ಕುಂದಾಪುರ ಕಡೆಗೆ ಹೋಗಿದ್ವಿ. ಇವು ಎಷ್ಟು ತಿಂಗಳು? ಇದು ವರ್ಷದ ಗಿಡ. ಚೆನ್ನಾಗಿದೆ ಸಸಿ, ಚೆನ್ನಾಗಿದೆ. ಹೆಂಗ್ ಒಂದ್ ಬಿದ್ದು? ನಮಗಣ 52 ರೂಪಾಯಿ ಬಿದ್ದಿದ್ವು ಅಲ್ಲಿ.
ಬಾಡಿಗೆ ಒಂದು 4 ರೂಪಾಯಿ 5 ರೂಪಾಯಿ ಬೀಳುತ್ತೆ ಬಾಡಿಗೆ ಒಂದು ಒಂದ್ ಸಸಿಗೆ 56 57 ರೂಪಾಯಿ ಲೆಕ್ಕಕ್ಕೆ ಬೀಳುತ್ತೆ ನಮಗೆ. ಈಗ ಟೋಟಲ್ ಬಾಡಿಗೆ ಸೇರ್ತಾ ಸಸಿ ರೇಟ್ 56 57 ರೂಪಾಯಿ ಬೀಳುತ್ತೆ ಸಸಿಗೆ. ಅಲ್ಲಿ ಅದನ್ನ ಅಲ್ಲಿ ಸಿಗ್ತಾವಂತ ಯಾರು ಹೇಳಿದ್ರು ನಿಮಗೆ? ಇಲ್ರಿ, ನಮಗೆ ಬೇಕಾದ್ರ ಇದ್ರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಾವು ಹೋಗಿ ತಗೊಂಬಂದ್ವಿ. ಇದಕ್ಕೆ ನೀವು ಮಣ್ಣು ಎಷ್ಟು ಲೋಡ್ ಏರಿದ್ರಿ ನೀವು? 100 ಲೋಡ್ ಏರಿದ್ವಿ. 100 ಲೋಡ್ ಅಂದ್ರೆ ಟ್ರಾಕ್ಟರ್ ಲೋಡ ಲಾರಿ ಇದೆ? ಟ್ಯಾಕ್ರಿ. ಎಲ್ಲಿಂದ ತಂದು ಏರಿದ್ರಿ? ಇದು ಯಾಡ್ಲಿಕೆರೆ ಇದೆ. ಯಾಡ್ಲಿಕೆರೆ ಯಾಡ್ಲಿಕೆರೆ ಮಣ್ಣು ಏರ್ಬೇಕಂತ ಏರಿದ್ರಿ. ಕೆರಿ ಮಣ್ಣು ಯಾಕೆ ಏರಿದ್ರಿ ನೀವು? ಅದರಲ್ಲಿ ಒಳ್ಳೆ ಫಲವತ್ತತೆ ಇರ್ತದೆ ಅಂತ ಹೇಳಿ. ಫಲವತ್ತತೆ ಇರ್ತದೆ ಹಂಗಾಗಿ ಅದನ್ನ ನಾವು ಇದು ಮಾಡಿದ್ವಿ. ಅವು ಒಂದು ಟ್ರಿಪ್ ಎಷ್ಟು ಕೊಡ್ರಿ ನೀವು ಕೆರಿ ಮಣ್ಣಿಗೆ ಅಲ್ಲಿಂದ ಏರ್ಬೇಕಾದ್ರೆ? 1500 ರೂಪಾಯಿ. 1500 ರೂಪಾಯಿ ಲೇಬರ್ ಸೇರಿ 1500. ಎಷ್ಟು ಕಿಲೋಮೀಟರ್ ಆಗ್ಬೋದು? ಅದು ಒಂದು 8 ಕಿಲೋಮೀಟರ್ ಆಗ್ಬೋದು. 8-10 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಅನುಕೂಲದಲ್ಲಿ ಸಿಕ್ಕತ್ತೆ ನಿಮ್ಗೆ ಮಣ್ಣು ಏರಕ್ಕೆ? ಒಳ್ಳೆ ಅನುಕೂಲ ಆಯ್ತು. ನಾವು ಕೆರೆಯಲ್ಲಿ ನೀರು ಇರ್ಲಿಲ್ಲ, ಹಾಗಾಗಿ ನಾವು ಯೂಸ್ ಮಾಡ್ಕೊಂಡ್ವಿ. ಒಂದು ಅಷ್ಟು ಟ್ರಿಪ್ ಅನ್ನ ನೀವು ಎಷ್ಟು ಎಕರೆ ಕಳೆದಿದ್ರಿ? ಇದು ಎಷ್ಟು ಎಕರೆ ಇತ್ತು ಫೀಲ್ಡ್? 168 ಇದೆ ಅಣ್ಣ. ಅದರಲ್ಲಿ ದಾರಿ ಚಾನಲ್ ಇದೆ, ಹಂಗಾಗಿ 160 ಲೆಕ್ಕ. 160. 1 ಎಕರೆ 60 ಸೆಂಟ್ಸ್. 1 ಎಕರೆ 60 ಸೆಂಟ್ಸಿಗೆ 100 ಟ್ರಿಪ್ ಮಣ್ಣು ಹಾಕಿದ್ವಿ. ಅದ್ರ ನಂತರ ಮತ್ತೆ ಒಂದು 4-5 ಟ್ರಿಪ್ ಸಗಣಿ ಗೊಬ್ಬರನ ಏನ್ ಅಳ್ದಿದ್ರೆ ಗುಣಿ ಹಾಕಿದ್ರೆ? ಗುಣಿಗೆ ಹಾಕಿದ್ವಿ. ಒಂದೊಂದು ಪಕ್ಷಿ ಒಟ್ಟು ಹಚ್ಬೇಕಾದ್ರೆ ಗೊಬ್ಬರ ಹಾಕಿ ಹಚ್ಚಿದ್ವಿ. ಈಗ ಇವಾಗ ಸಸಿ ಎಷ್ಟು ತಂದ್ರಿ? ಇವಕ್ಕೆ ಎಷ್ಟು ಹೋಗಿದಾವ? ಈಗ 160 ಅಂತ ಹೇಳಿದ್ರಲ್ಲ, ಎಷ್ಟು ಹೋಗಿದಾವು? ಈಗ ಈ ಅಡಿಕೆ ಹಚ್ಚಿದ್ರಲ್ಲ, ಇದನ್ನ ದಾಯ ಯಾವ ಸೈಜ್ ಇಟ್ಟಿರಿ ನೀವು? ದಾಯ ಅಣ್ಣ, ಇದು ಹೊಲ ಉದ್ದ ಇರೋದ್ರಿಂದ 6-8 ಇಟ್ಟಿದೀವಿ ನಾವು. ಹಿಂಗ ಪೂರ್ವ ಪಶ್ಚಿಮ ಎಷ್ಟು ಇಟ್ಟಿರಿ? ಹಿಂಗ ಪೂರ್ವ ಪಶ್ಚಿಮ 6 ಇಟ್ಟಿದೀವಿ ನಾವು. ಹಿಂಗ ಪೂರ್ವ ಪಶ್ಚಿಮ 6. ಪೂರ್ವ ಪಶ್ಚಿಮ ಹಿಂಗ 6 ಅಲ್ಲ, 8 ಇದೆ. ಇದು ಈ ರೀತಿ 8 ಇದೆ. ಇದು ಪೂರ್ವ ಪಶ್ಚಿಮ ಅಂದ್ರೆ ಇದು 8. ಇದು ಹಿಂಗ 8 ಇಟ್ಟಿದ್ದೀವಿ. ಇದು ಉತ್ತರ ದಕ್ಷಿಣ 6. ಅದು ಉದ್ದ ಏನ್ ಐತಲ್ಲ, ಇದು 6 ಇಟ್ಟಿದೆ. ಇದು ಒಬ್ಬರಿ ಹೊಡಿಯೋದಲ್ಲ, ಹಂಗಾಗಿ 6 ಇಟ್ಟಿದ್ದೀವಿ. ಯಾಕ ಈ ಸೈಜ್ ಮಾಡ್ಬೇಕಂತ ಯಾಕೆ ಅನಿಸ್ತಾ ನಿಮ್ಗೆ? ಈ ದಾಯನ ಇಡ್ಬೇಕಂತ ಹೇಳಿ ಅಂದ್ರೆ ಹೊಲ ಅಗಲಲ್ಲ ಅಣ್ಣ. ಇದು ಹೊಲ ಅಗಲ ಇದ್ರೆ ನಾವು 9 ಮಾಡಿ ಇದು ಮಾಡ್ತಿದ್ದೆ. ಈ ಹೊಲ ಕಿರಕ್ಲಿರೋದ್ರಿಂದ ಉದ್ದ ಇರೋದ್ರಿಂದ ಹಾಗಾಗಿ 8-6 ಮಾಡಿದ್ ನಾವು. ಸಸಿನೂ ಜಾಸ್ತಿ ಹೋಗ್ಲಿ ಅಂತ ಆ ಉದ್ದೇಶದಿಂದ ನಿಮಗೆ ಯಾವುದೇ ಒಂದು ಕಾರಣ ಇಲ್ಲ. ಅದೇ ಹೊಲ ಕಿರಿದಾಗಿರೋದ್ರಿಂದ ಈ ದಾಯ ಸಸಿ ಹೋಗ್ಲಿ ಅಂತ ಹೇಳಿ ನಾವು ಸಸಿ ಜಾಸ್ತಿ ಯೂಸ್ ಮಾಡಿದ್ವಿ. ಈ 160 ಹೊಲ ಐತಲ್ಲ ನಿಮ್ಗೆ, ಈಗ ಎಷ್ಟು ಸಸಿ ಹೋದವು ನೋಡೋಣ? ಇದು 6-8 ಮಾಡಿರೋದ್ರಿಂದ ಒಂದು 1500 ಸಸಿ ಹೋಗಿದಾವ ನಮಗೆ. 8-9 ಹಚ್ಚಿದ್ರೆ 1 ಎಕರೆಗೆ 600 ಸಸಿ ಅಂತ ಹೇಳ್ತಾರೆ. ನಿಮ್ಮ 1 ಎಕರೆಗೆ ಏನಿಲ್ಲ ಅಂದ್ರೆ 1000 ಸಸಿ ಅಂದ್ರೆ ಇದು ದಾಯ ಸಣ್ಣ. ಒಂದು 900 ಚಿಲ್ಲರೆ 950 ಎಕರೆಗೆ 950 ಲೆಕ್ಕಕ್ಕೆ ಹೋಗಿದವು. ಟೋಟಲ್ 1500. ಇದಕ್ಕೇನ್ ಡ್ರಿಪ್ ಮಾಡ್ಬೇಕಂತಿದ್ರೆ? ಡ್ರಿಪ್ ಬೇಸಿಗೆ ಮಾಡೋದು. ಈ ಮಳೆಗಾಲ ತಕ್ಕಂದು ಬೇಸಿಗೆ ಮಾಡ್ಬೇಕಂತೇಳಿ ಡ್ರಿಪ್ ಮಾಡ್ತೀವಿ. ಯಾವ ತರ ಜೆಟ್ ಮಾಡ್ತೀರೋ ಅಥವಾ ಡ್ರಿಪ್? ಇಲ್ಲ, ಹನಿ ನೀರಾವರಿ ಮಾಡೋದು. ಅದಕ್ಕೆ ಏನ್ರ ನೀವು ಸಬ್ಸಿಡಿ ಏನ್ರ ಅಪ್ಲೈ ಮಾಡಿದ್ದೀರಾ? ಇಲ್ಲ, ಸಬ್ಸಿಡಿ ಏನು ಅಪ್ಲೈ ಮಾಡಿಲ್ಲ. ಇದು ಸ್ವಂತಕ್ಕೆ ಮಾಡ್ಬೇಕು. ಸ್ವಂತ ಮಾಡ್ಕೊಂಡ್ ಮುಂದೆ ಸಬ್ಸಿಡಿ ಬಂದ್ರೆ ನೋಡೋದ ನಾವಾಗ. ಇದು ಹಚ್ಚರ್ಗೆ ಏನ್ ರೇಟ್ ಕೊಟ್ಟಿದ್ರಿ ನೀವು? ಇದು 8 ರೂಪಾಯಿ ಒಂದು ಕೊಟ್ಟಿದ್ದ ಅವ್ರಿಗೆ. ಗುಳಿ ತಗೋದ ಸಸಿ 8 ರೂಪಾಯಿ. ಯಾವ ಊರನ್ನ ಕರ್ಸಿದ್ರು? ಇಲ್ಲಿ ಅಲ್ವಾಗ್ಲಾರ. ಇಲ್ಲೇ ರಾಸ್ತಾರ ಅಲ್ವಾಗ್ಲಾರ ಹಚ್ಚಿದಾರೆ. ನಾಳೆ ಇದ್ರಾಗ ಮುಂದೆ ಏನ್ರ ಮತ್ತೆ ಬೀಕ್ ಮಾಡ್ಬೇಕನ್ನೋದೈತೆ ಅಡಿಕೆ ಹಾಕ್ಬೇಕಂತ ಮಾಡಿದ್ವಿ. ಅದು ಯಾಕಂದ್ರೆ ಈಗ ಸಸಿ ಚಿಕ್ಕದಿರೋದ್ರಿಂದ ಗಾಳಿನೂ ಸಿಕ್ಕಾಪಟ್ಟಿ ಇದೆ. ಗಾಳಿ ಜಾಸ್ತಿ ಇರೋದ್ರಿಂದ ಸಸಿ ಅಲ್ಲಾಡಿ ಸಸಿಗೆ ಸಮಸ್ಯೆ ಆಗತ್ತೆ. ಈಗ ಮೆಕ್ಕೆಜೋಳ ಹಾಕಿದ್ರೆ ಏನಪ್ಪಾ ಅಂದ್ರ ಸಸಿ ಅದು ಮೆಕ್ಕೆಜೋಳ ಬೆಳೆಯೋದ್ರಿಂದ ಸಸಿಗೆ ಗಾಳಿ ಬಡಿಯಲ್ಲ, ತಡೆ ಹಿಡಿತೈತಿ. ಆಮೇಲೆ ಸಸಿಗೆ ತೊಂದರೆ ಇಲ್ಲ. ಸಸಿನೂ ಚೆನ್ನಾಗಿ ಬೆಳಿತೈತಿ. ಆಮೇಲೆ ಇದ್ರಲ್ಲಿ 4 ಸಾಲ ಬಿತ್ತಬೇಕು ನಾವೀಗ. 5 ಸಾಲ ಬಿತ್ತಂಗಲ್ಲ. 4 ಸಾಲ ಅಡಿಕೆಯಿಂದ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಬೇಕಣ ಅಲ್ಲಿ. ಯಾಕಂದ್ರೆ 5 ಸಾಲ ಬಿತ್ತಿದ್ರೆ ಸೀದಾ ಗಿಡದ ಹತ್ರ ಹೋಗ್ತಿ ಗಾಡಿ. ಹಂಗಾಗಿ ಇದ್ರ 4 ಸಾಲ ಹಾಕ್ಬೇಕು ನಾವು. ಈ ಸೇಫ್ಟಿಗೋಸ್ಕರ ಹಾಕ್ತೀರಿ? ಮೆಕ್ಕೆಜೋಳನ ಬಿತ್ತಬೇಕಂತ. ಸಣ್ಣ ಮೆಕ್ಕೆಜೋಳನೇ ಯಾವ್ದು ಇಂಥವು ಈರುಳ್ಳಿ ಪರುಳಿ ಹಾಕ? ಇಲ್ಲ, ಈ ನೀರುಳ್ಳಿ ಏನು ಹಾಕಲ್ಲ. ಈಗ ಮೆಕ್ಕೆಜೋಳನೇ ಹಾಕ್ಬೇಕು ಈಗ.
ಮತ್ತೆ ಬಿಸಿಲು ಇದ್ರೆ ನೆರಳಿಗೆ ಒಳ್ಳೇದಾಗತಿ, ಅದಕ್ಕೂ ಚೆನ್ನಾಗಾಗತಿ, ಮತ್ತೆ ಸಸಿಗೆ ಒಳ್ಳೇದಾಗತಿ. ಆ ಉದ್ದೇಶಕ್ಕೋಸ್ಕರ ಮೆಕ್ಕೆಜೋಳ. ಈಗ ರೈತರಿಗೆ ಏನ್ ಹೇಳ್ತೀವಿ, ಈಗ ಕೆಲವರು ಟ್ರ್ಯಾಕ್ಟರಿಯಿಂದ ಗುಣಿ ಹೊಡ್ಸಿ ಹಾಕೋರಿಗೆ ಆಗ್ಲಿ, JCB ಇಂದ ಟ್ರಂಚ್ ಹೊಡ್ಸಿ ಹಾಕೋರಿಗೆ ಆಗ್ಲಿ ಅಡಿಕೆನ, ಈಗ ನೀವು ಈ ರೀತಿ ಹಚ್ಚಿದ್ರಿ, ಈಗ ನಿಮ್ಮ ಒಂದು ಅನುಭವ ಏನ್ ಹೇಳ್ತೀರಿ ರೈತರಿಗೆ? ನಮಗೆ ಅನ್ಸಿದ ಮಟ್ಟಿಗೆ ಇದೇ ಒಳ್ಳೇದ್ ಅನ್ಸ್ತೈತಿ. ಚೆಂಗುಣಿ ಇದೇ ಒಳ್ಳೇದ? ಚೆಂಗುಣಿನ ಒಳ್ಳೇದ್ ಅನ್ಸ್ತೈತಿ. ಯಾಕಂದ್ರ ಇದು ಈಗ್ಲಿದ್ದಾನ ಸೆಟ್ ಆಗ್ತಾ ಹೋಗತ್ತೆ. ಅದೀಗ ಈ ವಾತಾವರಣಕ್ಕ, ಈ ನೆಲಕ್ಕ ಇವಾಗಿದ್ದಾನ ಅದು ಬೇರೆ ಕೆಲಸ ಏನ್ ಮಾಡ್ಬೇಕು ಅದ ಮಾಡ್ಕೊಂತ ಈಗ ನಾವು ಅಡಿಕೆನ ಮುಂಗಾರಿ ಟೈಮ್ ಅಲ್ಲಿ ಹಚ್ತೇವೆ. ಮುಂಗಾರಿ ಟೈಮ್ ಅಲ್ಲಿ ಹಚ್ಚೋದ್ರಿಂದ, ಚೆಂಗುಣಿ ತೆಗೆದು ಹಚ್ಚೋದ್ರಿಂದ, ಈ ಮಳೆಗಾಲ ಇರೋದ್ರಿಂದ ತೇವಾಂಶ ಒಟ್ಟು ಯಥೇಚ್ಛವಾಗಿ ಇರೋದ್ರಿಂದ ಈ ಸಣ್ಣ ಸಸಿಗಳು ಇವು ಬೇರ್ಗಳು ಸಡನ್ಲಿ ಗಟ್ಟಿ ನೆಲಕ್ಕೆ ಪಾಸ್ ಆಗತ್ತೆ. ಸಡನ್ ಆಗಿ ಅದಕ್ಕೆ ನೆಲಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಈಗ ಅದ ಡ್ರಿಲ್ಲಿಂಗ್ ಇಂತ ಅದೇ ಸಮಸ್ಯೆ. ಅದು ಮಣ್ಣು ಫ್ರೀ ಇರೋವರೆಗೆ ಬೆಳಿತೈತಿ, 2 ವರ್ಷವರೆಗೂ ಬೆಳಿತೈತಿ. ಮತ್ತೆ ಅದರ ನಂತರ ಮತ್ತೆ ಅದು ಹೊಸ ನೆಲಕ್ಕೆ ಹೋಗ್ಬೇಕು. ಮತ್ತೆ ಅಷ್ಟೊಳಗ ಯಾವ್ದಾರ ಮಳೆ ಗಾಳಿ ಧೂಳಿ ನಮಗೆ ಅದು ಬಂತಂದ್ರೆ 2 ವರ್ಷ ನಂತರ ಅದು ಊಡ ಚಾನ್ಸ್ ಇರ್ತೈತಿ. ಆ ಉದ್ದೇಶಕ್ಕೆ ನೀವು ಇದು ಆದ್ರೆ ಈಗ ಗ್ರಿಪ್ ಇರ್ತೈತಿ. ಇದಕ್ಕ ಈಗ್ಲಿದ್ದಾನ ಸೆಟ್ ಆಗಿರ್ತೈತಲ್ಲ ಈ ನೆಲಕ್ಕೂ ಈ ಸಸಿಗೆ, ಈಗ್ಲಿದ್ದಾನ ಇರೋದ್ರಿಂದ ಗ್ರಿಪ್ ಒಳ್ಳೆ. ಈಗ ಈ ಮೆಥಡ್ ಅಲ್ಲಿ ರೈತರು ಹಚ್ಚಿದ್ರೆ ಒಳ್ಳೇದಂತೀರಿ. ಈಗ ಅವ್ರವ್ರ ಒಂದು ಅಭಿಪ್ರಾಯ ಅದ, ಅವ್ರವ್ರ ಅಭಿಪ್ರಾಯ. ಈಗ ನಮಗೆ ಇದು ಇಷ್ಟ ಆಯ್ತು, ನಾವ್ ಈಗ ಮಾಡಿದ್ವಿ. ಕೆಲವೊಬ್ರು ಇಲ್ಲ ಡ್ರಿಲ್ಲಿಂಗ್ ಮಾಡ್ಬೇಕು, ಮಣ್ಣು ಹಾಕ್ಬೇಕು, ಸಗಣಿ ಹಾಕ್ಬೇಕು ಅಂತ ಹೇಳ್ತಾರ. ನಮಗೆ ಇದು ಹಿಡಿಸ್ತು, ನಾವ್ ಈಗ ಮಾಡಿದ್ವಿ. ನೀವು ಬೇರೆ ಏನ್ ನಮ್ದು ಇದೆ ಅಣ್ಣ ಒಳ್ಳೆ ಮನೆ ಕೆಲಸ. ಹೊಲದಲ್ಲಿ ತರಕಾರಿ ಹಾಕಿರ್ತೀವಿ, ಸೊಪ್ಪು ಅದು ಇಲ್ಲೇ ಲೋಕಲ್ಲೇ ಮಾರಿಬಿಡ್ತೀವಿ. ಎಲ್ಲ ಸೊಪ್ಪು ಹಾಕ್ತಿವಿ, ಇಲ್ಲೇ ಲೋಕಲ್ಲೇ ಕೊಟ್ಬಿಡೋದು. ಇಲ್ಲೇ ಮಾರಾರಿಗೆ ಕೊಡ್ತೀವಿ. ಮತ್ತೇನ್ರ ದನ ಕುರಿ ಏನೋ ಸಾಕಿದ್ರೆ? ದನ ಇಲ್ಲ. ಈಗ ನೆಕ್ಸ್ಟ್ ಮಾಡ್ಬೇಕಂದ್ರೆ ಕುರಿ ಫಾರಂ ಮಾಡ್ಬೇಕು. ಈಗ ನೆಕ್ಸ್ಟ್ ಕುರಿ ಫಾರಂ ಮಾಡ್ಬೇಕು. ಎಷ್ಟು ಕುರಿ ಈಗ ಸ್ಟಾರ್ಟಿಂಗ್ ಒಂದು 50 ಕುರಿ ಮಾಡ್ಬೇಕಂತ ಇದಾವಣ. ಈಗ 50 ಕುರಿ ಮಾಡ್ಬೇಕಂತಿದೆ ಸ್ಟಾರ್ಟಿಂಗ್. ಒಂದಲ್ಲ ಮಾಡ್ತಾರೆ ಇಲ್ಲೇ ತೋಟದಾಗ? ಈಗ ಏನು ಅಡಿಕೆ ಇಲ್ಲ, ಅಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲಿ ಮಾಡ್ತೀವಿ. ಅಣ್ಣ, ನಿಮ್ ಬಗ್ಗೆ ನಾವೊಂದು ಇದನ್ನ ಕೇಳಿದ್ವಿ. ನೀವೇನ ನಮ್ಮ ಹೆಸರಂತ ಕಲಾವಿದ್ರದ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರು ನಮಗೆ. ಇಲ್ಲ ಅದೆಲ್ಲ ಹುಡುಗರು ಇಲ್ಲ ಕೇಳಿದ್ವಿ, ಯಾಕಂದ್ರೆ ಸುಮ್ಮನೆ ಯಾರು ಹೇಳಲ್ಲ. ಕೇಳಿದ್ವಿ, ಇಲ್ಲ ಅವ್ರು ಹಿಂಗೆಲ್ಲ ಮಾಡ್ತಾರ್ರಿ, ಅವ್ರು ನೀವು ಹೇಳ್ಬೇಕಂತ ಅಂತ ಹೇಳಿದ್ರೆ ಈಗ ನಮ್ಮ ವೀಕ್ಷಕರ ಪರವಾಗಿ. ಈಗ ನಿನ್ನ ಅಭಿಮಾನಿಗಳ ಕಾರಣ ಅವರು ಹೇಳಿದ್ರು ನಿನಗೆ ಹಿಂಗ ಇಲ್ಲಣ್ಣ ಬಾರಿ ಚೆನ್ನಾಗ್ ಮಾಡ್ತಾರ ಅವ್ರು, ಒಂದ್ ಯಾರ್ದ ಒಂದ್ ಧ್ವನಿಯಲ್ಲಿ ಮಾತಾಡಿಸ್ಬಿಡ್ರಿ ಲಾಸ್ಟ್ ಅಂತಂದ್ ಹೇಳಿದ್ರು. ನಮ್ಮ ಚಾನಲ್ ಪರವಾಗಿ ಒಂದು ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಅದನ್ನ ನಿಮ್ದು ಡೈಲಾಗ್ ಹೇಳ್ರಿ. ನಮ್ ಚಾನಲ್ ಪರವಾಗಿ ಹೇಳ್ರಿ. ಅದು ಧೀರೇಂದ್ರ ಗೋಪಾಲದ ಅವ್ರದ್ದು ಹೇಳ್ರಿ. ಸಿದ್ದರಾಮಯ್ಯ ನೋಡ್ಲಿ ಮಂಡ್ಯ ಮಂತ್ರಿ ಅಂತ ಹೋಗ್ತಿದ್ದಿ, ಯಡಿಯೂರಪ್ಪ ನೋಡ್ಲಿ ಗೋಳೆಯಿಂದ ಹೋಗಿ ಕುಂತಿದ್ದಿ ಕಣೇನೆ. ನಾಗರಾಜನ, ನಮ್ಮ ಹೊಸದಾಗಿ ಅಡಿಕೆ ಹಚ್ಚರಿಗೆ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.